IPL ಬಗ್ಗೆ ಮಾತಾಡ್ತಾರೆ ಸೆಷನ್ ಅಲ್ಲಿ ಕೂತ್ಕೊಂಡು. ಅದು ನಾನೇನು ಕಾಮೆಂಟ್ ಮಾಡಲ್ಲ, ಅದಕ್ಕೆ ನಾನು ಹೆದರ್ಕೊಂತೀನಿ ನ್ಯೂಸ್ ಅವ್ರ ಜೊತೆ. ಮತ್ತೆ ಏನಾರ ಹೇಳಿದ್ರೇನು ಕಾಂಟ್ರವರ್ಸಿ ಆಗ್ಬಿಡ್ತೈತಿ. ಆದ್ರೆ RCBನೇ ಗೆಲ್ಬೇಕು ಅಷ್ಟೇ, ಅದನ್ನ ಹೇಳಿದ್ರೆ ಸರ್. RCB ಫೇವ್ರೆಟ್ ಟೀಮಾ? ಹ್ಞೂ ರೀ ಮ್ಯಾಮ್. ಓಕೆ. RCB ಅಂದ್ರೆ RCB ಫ್ಯಾನ್ಸ್ ಏನಿದಾರಲ್ರಿ ಮ್ಯಾಮ್, ಅವ್ರಂತ ಫ್ಯಾನ್ಸ್ ಎಲ್ಲರ ಹತ್ರ ಇರಬೇಕು. ಯಾಕಂದ್ರೆ ಭಾಳ ಸೀಸನ್ ನೋಡಿಬಿಡ್ರಿ ಮ್ಯಾಮ್. ಈವನ್ RCB ಇನ್ ಫೇವರ್ನಲ್ಲಿ ಏನಂತೀರ ಮ್ಯಾಚ್ ಇಲ್ಲ ಅಂದ್ರೇನು ಫ್ಯಾನ್ಸ್ ಅಂತೂ ಪೂರ್ತಿ ನಂಬಿಕೆ ಇಟ್ಕೊಂಡಿರ್ತಾರೆ ಮ್ಯಾಮ್ RCB. ಅಂಥ ಕ್ರೇಜಿ ಲವಿಂಗ್ ಫ್ಯಾನ್ಸು ಯಾವುದೂ ಬೇರೆ ಟೀಮಿಗೆ ಇಲ್ರಿ ಮ್ಯಾಮ್. ಆ ಥರ ಫ್ಯಾನ್ಸ್ ಫಾಲೋವಿಂಗ್ ನೀವು ಪಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಎಂಥದರ ಫ್ಯಾನ್ಸು ದಯವಿಟ್ಟು ಬರ್ರಿ. ಯಾಕಂದ್ರೆ ರಾಜಕಾರಣದಲ್ಲಿ ನಾವು ಕರ್ನಾಟಕದಲ್ಲಿ ಆ ರೀತಿ ನೋಡಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಆ ರೀತಿಯ ಫ್ಯಾನ್ ಫಾಲೋವಿಂಗ್ ನಾವು ನೋಡ್ತೀವಿ. ಪೊಲಿಟಿಷಿಯನ್ಸ್ಗಳಿಗೂ ಕೂಡ ಆ ಥರದ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಸೊ ಆ ಥರದ ಒಂದು MLA ಮಿನಿಸ್ಟರ್ ಆಗಬೇಕು ನೆಕ್ಸ್ಟ್, ಆ ಥರದ ಒಂದು ಪೊಲಿಟಿಷಿಯನ್ ಆಗಬೇಕು ಅಂತ ಏನಾದರೂ ಕನಸಿದೆಯಾ? ಹಂಗೇನಿಲ್ರಿ ಮ್ಯಾಮ್, ನಾವು ತಮಿಳ್ನಾಡಲ್ಲಿ ಓದಿವಿ. ಜಯಲಲಿತಾ ಅಮ್ಮನ ದೊಡ್ಡ ಫ್ಯಾನ್. ಯಾಕಂದ್ರೆ ಅಲ್ಲಿ ಅದು ಇಂಗ್ರೇನ್ ಆಗ್ಬಿಡ್ತೈತಿ ನಮಗೆ. ಯಾಕಂದ್ರೆ ನಾವು ಎಲ್ಲ ಕಡೆ ಅವರು ಪಾರ್ಟಿ ಸಿಂಬಲ್ ನೋಡ್ತಿರ್ತೀವಿ, ಅಮ್ಮ ಕ್ಯಾಂಟೀನಲ್ಲೂ ಭಾಳ ಸತಿ ತಂದಾಗಿರ್ತೀವಿ. ಸೊ ಅದೇ ಈ ಫ್ಯಾನ್ ಫೇರ್ ಇಂದು ನನಗೆ ಗೊತ್ತಿಲ್ಲ. ಮತಗಳು ನಮ್ಮ ಪರವಾಗಿ ಬರ್ತಾವಂದ್ರೆ ಎಲ್ಲದೂ ಆಕ್ಸೆಪ್ಟ್. ಓಕೆ. ಇಂದಿನ ಯುವಕರು ಜಾಸ್ತಿಯಾಗಿ ಪಾಲಿಟಿಕ್ಸ್ಗೆ ಬರಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಅದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗಿನ ಮಾತಾಡ್ದಲ್ರಿ ಮ್ಯಾಮ್, ಇದು ಆ ವಾತಾವರಣ ನೋಡಿ ಯಾರು ಅಲ್ಲಿ ಆ ಅಗ್ನಿನಲ್ಲಿ ಕಾಲಿಡಕ್ಕೆ ಇಷ್ಟಪಡಲ್ಲ. ಸೊ ಅದೇ ಈ ಪಾಲಿಟಿಕ್ಸನ್ನ ನಾವು ಚೂರು ಕ್ಲಿಯರ್ ಮಾಡೋಣ, ಚೂರು ಡಿಗ್ನಿಫೈಡ್ ಆಗಿ ಮಾಡೋಣ. ಹಂಗೆ ಮಾಡಿದ್ರೆ ಐ ಥಿಂಕ್ ಎಲ್ಲರೂ ಇಷ್ಟಪಟ್ಟು ಪಾಲಿಟಿಕ್ಸ್ನಲ್ಲಿ ಬರ್ತಾರೆ, ಅವ್ರವ್ರ ವಿಚಾರಗಳು ಉದ್ಯೋಗ ಬರುವಾಗ ಮಾತಾಡ್ತಾರೆ. ಆಮೇಲೆ ಅದು ಮಾಡ್ಬೋದು ರೀ ಮ್ಯಾಮ್, ಆಗ್ತೈತಿ. ಎಷ್ಟು ಭಾಳ ಒಳ್ಳೆ ಪಾಲಿಟಿಷಿಯನ್ಸ್ ಇದ್ದಾರೆ. ಎಸ್, ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು? ಹ್ಞೂ ರೀ ಮ್ಯಾಮ್. ಈಗ ಅದೇ ಒಂದೇನಂದೇ ನಮ್ಮ ಪಕ್ಷ ನೋಡಬೇಕು. ಪಕ್ಷ ಭಾಳ ಜನಕ್ಕೆ ಪಕ್ಷ ಮುಖ್ಯ ಮ್ಯಾಮ್. ಯಾಕಂದರೆ ಈ ಎಲೆಕ್ಷನ್ಸ್ ಇರಲಿ, ಬೈ ಎಲೆಕ್ಷನ್ಸ್ ಇರಲಿ, ಪ್ರತಿಯೊಂದು ವೋಟರ್ ಹತ್ರ ಟೈಮ್ ಇರಲ್ಲ ಎಲ್ಲರದು ಬಯೋಡೇಟಾ ತಗೊಳೋದು, ಜಾತಕ ತಗೊಂಡು ನೋಡೋಕ್ಕೆ. ಸೊ ಪಕ್ಷನಲ್ಲಿ ನೋಡಿದ್ರೆ ಈ ಕಾಂಗ್ರೆಸ್ಸಿಂದ 5 ಗ್ಯಾರಂಟಿಗಳಿರಲಿ, ಅದು 5 ಗ್ಯಾರಂಟಿಗಳು ಎಷ್ಟು ಸಹಾಯತೆ ಮಾಡಿವೆ ಎಲ್ಲ ಜನಕ್ಕೆ, ಎಸ್ಪೆಷಲಿ ಬಡವರಿಗೆ. ಅದು ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಮೆಷರ್ಸು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಅದರಲ್ಲಿ ಲಂಚದ ಪ್ರಶ್ನೆನೇ ಹುಟ್ಟಲ್ರಿ ನಾವು. ಯಾಕಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಆಮೇಲೆ ಎಕಾನಮಿ, ಲೋಕಲ್ ಎಕಾನಮೀಸಿಗೆ ಒಂದು ಬ್ರಿಲಿಯಂಟ್ ನೋಡ್ರಿ ನಾವು. ಯಾಕಂದರೆ ನಮ್ಮದು ಅದೇ ಬ್ಯಾಕ್ಗ್ರೌಂಡು. ಸೊ ಅದು ನೋಡೀವಿ. ಆಮೇಲೆ ನನಗೆ ಎಷ್ಟು ಹೆಮ್ಮೆ ಆಗ್ತೈತಿ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದು 5 ಗ್ಯಾರಂಟಿ ಮೆಷರ್ಸ್ ಇಂಟ್ರೊಡ್ಯೂಸ್ ಮಾಡಿರೋದು ಆ್ಯಕ್ಚುಲಿ ಒಂದು ರಿಸ್ಕ್ ಅಂದ್ರಿ ನಾನು. ಅವರು 3 ವರ್ಷ ಹಿಂದೆ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದರೆ ಅದು ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಒಳ್ಳೇದಾಗ್ತತ್ತ ಕೆಟ್ಟದಾಗ್ತತ್ತ, ಬಜೆಟ್ ಮತ್ತು ನಮ್ಮದು ಡೆಟ್ ಇನ್ಕ್ರೀಸ್ ಆಗೋದು ಪ್ರಾಬ್ಲಮ್ ಆಗ್ತತ್ತ. ಬಟ್ ಎಷ್ಟು ಧೈರ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರನ್ನ ಸೇವೆ ಮಾಡೋಕ್ಕೆ ಇದ್ದೀವಿ ನಾವು. ಸರ್ಕಾರ ಐತಂದರೆ ಅದಕ್ಕೆ ಆ ಮೆಷರ್ಸ್ ಮುಂದುವೈದ್ರು. ಆಮೇಲೆ ಅದರಿಂದ ಎಷ್ಟಕ್ಕೊಂದು ಜನಕ್ಕೆ ಸೇವೆ ಆಗೈತೆ, ಎಷ್ಟಕ್ಕೊಂದು ಜನಕ್ಕೆ ಅನುಕೂಲ ಆಗೈತೆ. ಸೊ ಅದು ಒಂದು ಪಕ್ಷದ ಮಾತು. ಇನ್ನೊಂದು ನಮ್ಮ ಸ್ವಂತಾಗೆ ನಮ್ಮ ನಡೆ ಏನೈತೆ, ಸೊ ಅದು ಮುಂಚೆ ಮೆನ್ಷನ್ ಮಾಡಿದಲ್ರಿ ಮ್ಯಾಮ್, ಜನಸಂಪರ್ಕ ಏನೈತಲ್ರಿ ಮ್ಯಾಮ್. ಶಾಮನೂರು ಶಿವಶಂಕರಪ್ಪರ ಎಲ್ಲರೂ ಅದಕ್ಕೆ ನೆನೆಸ್ತಾರೆ. ಈ ಒಬ್ಬರು ಯಾವುದೋ ಇಂಟರ್ವ್ಯೂನಲ್ಲಿ ನೋಡಿದೆ, ಅದು ಹೇಳಿದರು, ಇದು ನಮ್ಮ ಬ್ಯಾಂಬೂ ಬಜಾರ್ ಭಾಷಾನಗರ ಮಧ್ಯಾಹ್ನ ಅಪ್ಪಾಜಿಯವ್ರ ರೂಮ್ ಹತ್ರ ಹೋಗ್ಬೋದಿತ್ತು, ಯಾರು ನಮ್ಮನ್ನು ನೆನೆಸ್ತಿದ್ದಿಲ್ಲ, ಬೆಡ್ರೂಮಿಗೆ ಹೋಗಿ ಕೇಳ್ತಿದ್ದಿಲ್ಲ ನಮ್ಮ ಸಮಸ್ಯೆ. ಸೊ ಅಂಥ ಜನಸಂಪರ್ಕ ಇಟ್ಕೋಬೇಕ್ರಿ ಮ್ಯಾಮ್. ಸೊ ಒಂದು ಅಜ್ಜಿ ಹೇಳ್ತೀನಿ ನನಗೆ, ಹಳೆ ಬೇರು ಹೊಸ ಚಿಗುರು. ಸೊ ಹಂಗೆ, ಯಾಕಂದರೆ ಅವ್ರ ಅಜ್ಜಿನೂ ಒಂದು ಸ್ಲಮ್ ಏರಿಯಾನಲ್ಲಿದ್ದರು. ಆಮೇಲೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಒಂದು ಆಲ್ಮೋಸ್ಟ್ 3 feet ವೈಡ್ ಒಂದು ಏನಂತೀರ ರಸ್ತೆ ಹಂಗೈತಿ ಮ್ಯಾಮ್. ಸೊ ಅದು 2 ರಸ್ತೆಗಳು ಕನೆಕ್ಟ್ ಆಗಂಗೆ ಅಜ್ಜಿ ಮನೆ ಮಧ್ಯಕ್ಕೆ ಐತಿ. ಸೊ ಅವರು ನೋಡಿ ಆಶ್ಚರ್ಯ ಆಗಿಬಿಟ್ರು. ಯಾಕಂದರೆ ಯಾರೂ ಅಲ್ಲಿ ಬರೋದೇ ಇಲ್ಲ, ಕಾರ್ಯಕರ್ತರೂ ಕಮ್ಮಿ ಬರ್ತಾರೆ ಅಲ್ಲಿ. ಯಾಕಂದರೆ ಇದು ಅಂಥ ಮನೆಗಳಿಗೆಲ್ಲ ಮುಗಿತೀವಿ ಮ್ಯಾಮ್. ಸೊ ಅದಕ್ಕೆ ಗ್ರಾಮ ಪಂಚಾಯತಿ ಸ್ಟೈಲ್. ಸೊ ನಂದು ಅದೇ ಸ್ಟೈಲು. ನನಗೆ 2,35,000 ಜನ ಇದ್ದಾರೆ, 2,35,000 ಭೇಟಿ ಆಗಲೇಬೇಕು. ಎಷ್ಟಾಗಿದೆ? ಅಯ್ಯೋ ನಾನು ಲೆಕ್ಕನೇ ಹಿಡ್ಕೊಂಡಿಲ್ಲ. ಬಟ್ ಭಾಳನೇ ಆಗ್ಯಾರ. ಬಟ್ ಅದಕ್ಕಿಂತ ಮುಖ್ಯವಾಗಿ ಭೇಟಿ ಆಗೋದಾದರೆ ಬರೀ ನಮಸ್ಕಾರ ಮಾಡೋದಲ್ರಿ ಮ್ಯಾಮ್. ನನಗೆ ಅವ್ರ ಜೊತೆ ಚೂರು ಕೂತ್ಕೊಂಡ್ರೆ ಅವ್ರು ಓಪನ್ ಅಪ್ ಆಗ್ತಾರೆ ಮ್ಯಾಮ್, ಅವ್ರ ಕಷ್ಟಗಳ ಬಗ್ಗೆ. ನಾನು ಅದೇ ನೋಡಿರೋದು. ಸುಮ್ಮನೆ ಕೂತ್ಕೊಂಡ್ರೇನು ಚೂರು ಹಿಂದೆ ಸರ್ಕೊಂತಾರೆ ಶೇರ್ ಮಾಡೋಕ್ಕೆ, ಏನಾರ ಬೇಡಿಕೆಗಳಿದ್ರೆ, ಸಮಸ್ಯೆಗಳಿದ್ರೆ. ಬರೀ ಅವ್ರ ಮನೆಯಲ್ಲಿ ಕೂತ್ಕೊಂಡು 1 ಲೋಟ ಚಾಯ್ ಕುಡಿದ್ರೆ ಅವ್ರ ಜೊತೆ
ಬಿಸಿ ಬಿಸಿ ಚಾ ಇರಬೇಕು, ಅದರಿಂದ ಒಂದು ನಿಮಿಷನಾರ ಕೂತ್ಕೊಳ್ಳೇಬೇಕು. ಆವಾಗ ಅವ್ರು ಓಪನ್ ಅಪ್ ಆಗ್ತಾರೆ ಮ್ಯಾಮ್. ಅವ್ರದ್ದು ಏನಾರ ಸ್ವಂತ ಸಮಸ್ಯೆ ಆಯಿತಾ, ಅವ್ರ ಮಕ್ಳದ್ದು ಏನಾರ ಸಮಸ್ಯೆ ಆಯಿತಾ. ಆಮೇಲೆ ಅದು ಸಮಸ್ಯೆ ಕೇಳೋದು ಅದೇ ಅರ್ಧ ಕೆಲಸ ಮ್ಯಾಮ್. ಅರ್ಧ ಕೆಲಸ ಕೇಳಿಸ್ಕೊಳ್ಳೋದು, ಅದಾದಮೇಲೆ ಪರಿಹಾರ ಅದಷ್ಟಿಗೆ ಅದು ಬರ್ತದೆ ರೀ. ಸೊ ಅದು ಒಂದು ನಮ್ಮ ಜನಸಂಪರ್ಕ. ಆಮೇಲೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದ ಜನನ ಸಂಪರ್ಕ ಇಟ್ಕೊಂಡಿವಿ. ಆಮೇಲೆ ಮುಖ್ಯವಾಗಿ ನಮ್ಮ ಯುವಕರು ಒಂದು ಅಂಡರ್ ರೆಪ್ರೆಸೆಂಟೆಡ್ ಡೆಮೋಗ್ರಾಫಿಕ್ ರೀ ಮ್ಯಾಮ್. ಯುವಕರೇ ನಮ್ಮ ಮೇಜರ್ ಡೆಮೋಗ್ರಾಫಿಕ್ ಇಂಡಿಯಾನಲ್ಲಿ. ಬಟ್ ಎಷ್ಟು ಜನ ಯುವಕರು ಪಾರ್ಲಿಮೆಂಟ್ನಲ್ಲಿದ್ದಾರೆ, ಎಷ್ಟು ಜನ ಯುವಕರು ವಿಧಾನಸಭೆನಲ್ಲಿದ್ದಾರೆ. ಸೊ ಅದು ಬೇಕೈತ್ರಿ. ಆಮೇಲೆ ಎಜುಕೇಟೆಡ್. ಹ್ಞೂ ರೀ ಮ್ಯಾಮ್. ಎಜುಕೇಟೆಡ್ ನಾನು ಪೂರ್ತಿ ಅಗ್ರಿ ಆಗಲ್ಲ. ಯಾಕಂದರೆ ನಮ್ಮ ಅಜ್ಜಾರು ಏನು ಡಬಲ್ ಡಿಗ್ರಿ ಮಾಡಿಲ್ಲ, ಬಟ್ ಅವರಷ್ಟು ಬ್ರಿಲಿಯಂಟ್ ಮನುಷ್ಯ ನಾನು ಏನು ನೋಡಿಲ್ಲ. ಸೊ ಎಜುಕೇಟೆಡ್ ಐ ಥಿಂಕ್ ನಾವು ಕನ್ಫ್ಯೂಸ್ ಮಾಡ್ತೀವಿ. ಎಜುಕೇಟೆಡ್ ಅಂದರೆ ಡಿಗ್ರಿ ಮಾಡ್ಯಾರೆ ಅಂತ ಬುದ್ಧಿವಂತರು ಅನ್ಕೊಂತೀವಿ, ಬಟ್ ನನಗೆ ಅದು ಕೇಸ್ ಅನ್ಸಿಲ್ಲ ಮ್ಯಾಮ್. ಎಜುಕೇಟೆಡ್ ಅಂದರೆ ಲಿಟ್ರೇಟ್ ಇದ್ದಾರೆ, ಓದ್ಬೋದು. ಬಟ್ ಈ ನನ್ನ ಡೆಫಿನೇಷನ್ ಎಜುಕೇಟೆಡ್ ಏನಂದರೆ ಡಿಗ್ರಿ ಬಗ್ಗೆ ಅಲ್ಲ, ಅವ್ರು ಮಾತಾಡೋ ಸ್ಟೈಲ್ ಬಗ್ಗೆ ಅಲ್ಲ, ಅವ್ರ ವಿಚಾರಗಳು, ಅವ್ರು ಹೆಂಗೆ ಜನಕ್ಕೆ ಮರ್ಯಾದೆ ಕೊಡ್ತಾರೆ, ಇವೆಲ್ಲ ಅದು ಏನು ಸಂಸ್ಕಾರ ಇದೆ, ಐ ಥಿಂಕ್ ಅದು ರಿಯಲ್ ಎಜುಕೇಟೆಡ್ ಆಗ್ತತಿ. ಸೊ ಆಮೇಲೆ ಎಲ್ಲರದು ಹೇಳ್ದಂಗೆ ಇದು ಯಾರು ಒಬ್ಬರು ಚಿಕ್ಕ ಹುಡುಗರನ್ನ ಬೆಳ್ಸೋಕ್ಕೆ ಪೂರ್ತಿ ಊರು ಕೈ ಹಾಕ್ಬೇಕ್ರಿ ಮ್ಯಾಮ್. ಸೊ ಹಂಗೆ ದಾವಣಗೆರೆನವ್ರು ಎಲ್ಲರನ್ನೇ ನನಗೆ ಬೆಳೆಸ್ತಾರೆ, ನಮ್ಮ ಮನೇಲಿ ಊಟ ಕೊಟ್ಟಾರೆ, ಅವ್ರ ಮನೇನ ನನಗೆ ಊಟ ಕೊಟ್ಟರೆ. ಸೊ ಈಗ ಮುಂದೆ ಎಲ್ಲ ಸೇವೆ ಮಾಡೋ ಅವಕಾಶ ಸಿಕ್ಕೈತಿ, ಸೇವೆ ಮಾಡ್ತೀನಿ ರೀ. ಎಷ್ಟು ಮಿಸ್ ಮಾಡ್ಕೋತೀರಿ ಅಜ್ಜರ್ನ? ಇದು ನಿಜ ಹೇಳ್ಬೇಕಂದ್ರೆ ಇನ್ನೊಂದ್ಸತಿ ಕೇಳ್ತೀರಾ? ಅಜ್ಜ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ನಿಜ ಹೇಳ್ಬೇಕಂದ್ರೆ ಮ್ಯಾಮ್, ಒಂದೊಂದು ಸತಿ ನಾವು ಮರ್ತಿ ಹೋಗ್ತೀವಿ ಅದು ಅಜ್ಜರು ತೀರ್ಕೊಂಡಿರೆ ಅಂತ. ಇದು ದಿನ ಮುಂದೆ ಹೋಗೋಕಾರನೇ ಒಂದು 2 ತಾಸು 3 ತಾಸಿಗೆ ಒಂದು ಸತಿ ಏನೋ ಬರ್ತೈತಿ, ಕೆಲಸ ಬರ್ತೈತಿ, ಇಲ್ಲಾಂದರೆ ಟೈಮ್ ನೋಡ್ತೀನಿ. ಟೈಮ್ ನೋಡಿದಾಗ 11 ಗಂಟೆ ಆಯಿತು, ಅಜ್ಜಾರು ಈಗ ಇಲ್ಲಿ ಹೋಗ್ತಿರ್ತಾರೆ. 7 ಗಂಟೆ ಆಯಿತು, ಅಜ್ಜಾರು ಚೌಕಿಪೇಟೆ ಕಡೆ ಇರ್ತಾರೆ. ಸೋಮವಾರ ಇದ್ದರೆ ಈಗ ಅಜ್ಜಾರು ಬಕ್ಕಪ್ಪನ ಗುಡಿಗೆ ಹೋಗಿರ್ತಾರೆ. ಸೊ ಆ ರೂಟೀನ್ ಏನೈತೆ ರೀ ಮ್ಯಾಮ್, ನಾವು ಯಾವಾಗಲೂ ಅಜ್ಜನ ಇಲ್ಲಿರ್ತಾರೆ, ಅಲ್ಲಿರ್ತಾರೆ, ಇಲ್ಲಿ ಸಿಗ್ತಾರೆ, ಅಲ್ಲಿ ಸಿಗ್ತಾರೆ ಹಂಗೆ ನೆನೆಸ್ತೀವಿ. ಆದರೆ ಅದು ಒಂದು ನಿಮಿಷ ತಗೊಳತ್ತೆ, ಇಲ್ಲ ಅಜ್ಜ ತೀರ್ಕೊಂಡ್ಯಾರೆ, ಬಟ್ ಬರೀ ಒಳ್ಳೆ ನೆನಪುಗಳಿರ್ತಾವೆ ರೀ ಮ್ಯಾಮ್. ಆಮೇಲೆ ಜನನೂ ಎಷ್ಟು ಸಿಗ್ತೀವಲ್ಲ ರೀ ಮ್ಯಾಮ್, ಬರೀ ಆ ಒಳ್ಳೆ ನೆನಪುಗಳೇನಿದ್ದಾವೆ ಅವನ್ನೇ ನೆನೆಸೋದ. ಎಸ್. ಈಗ ನೀವು ಹೇಳಿದ್ರಿ ಅಂದರೆ ಯಾಕೆ ನಿಮ್ಮನ್ನು ಆಯ್ಕೆ ಮಾಡಬೇಕು, ಜೊತೆಗೆ ಅವರ ಅಜ್ಜನ ಶ್ರೀರಕ್ಷೆ ನಿಮ್ಮ ಮೇಲೆ ಇರೋದ್ರಿಂದ ಆ ಕೆಲಸಗಳನ್ನ ನೀವು ಮಾಡಬೇಕು. ಇದು ಇನ್ನೊಂದು ಹೇಳ್ಬೇಕಂದ್ರೆ ಮ್ಯಾಮ್, ನಾನು ನೋಡ್ದಂಗೆ ನಮ್ಮಷ್ಟು ಡೀಟೇಲ್ಡ್ ಉದ್ಯೋಗ ಪರವಾಗಿ ಒಂದು ವಿಷನ್ ಇಟ್ಕೊಂಡು ಮಾತಾಡೋದು ಚೂರು ಮಿಸ್ಸಿಂಗ್ ಐತಿ ಬೇರೆ ಕ್ಯಾಂಡಿಡೇಟ್ಸ್ನಲ್ಲಿ. ಆಮೇಲೆ ನಾನು ಅವರಿಗೆ ಅದೇ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅನ್ಕೊಳ್ಳೋಣ, ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ. ಅದು ಅವರು ಬೇರೆ ಎಲ್ಲ ವಿಚಾರಗಳು, ಬೇರೆ ಯಾವುದೋ ಊರಿನಲ್ಲಿರೋ ಗುಡ್ಡ ತೋರಿಸೋದು, ಡೆಲ್ಲಿ ಕಡೆಯಿಂದ ಗಾಳಿ ಬರೋದು ತೋರಿಸೋದು, ಅದೆಲ್ಲ ಬಿಟ್ಟು ಅವ್ರ ಸ್ವಂತ ವಿಚಾರಗಳು ಉದ್ಯೋಗ ಪರವಾಗಿ ಏನಿದ್ದಾವೆ ಅಂತ ಹಾಕಿ. ಅದರಿಂದ ನನಗೆ ನಮ್ಮ ಜನಕ್ಕೂ ಕಾಣ್ತತಿ ಅದು ಕೆಲಸಗಳು ಯಾಕೆ ಕ್ಯಾಂಡಿಡೇಟಿಂದ ಮುಂದೆ ಹೋಗ್ತವೆ. ಯಾಕಂದರೆ ಇದು ಕೊನೆಗೆ ಏನಾರ ಇರಲಿ ಮ್ಯಾಮ್, ಇದು ಕೆಲಸದ ಬಗ್ಗೆ, ಇದು ಜನಕ್ಕೆ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಫುಲ್ಫಿಲ್ ಮಾಡೋದು ಯಾರ ಕೈನಲ್ಲಿ ಸಾಧ್ಯ ಅಂತ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗಬೇಕು 9ನೇ ತಾರೀಕು ಒಳಗೆ. ಎಸ್. ಸೊ ಐ ಥಿಂಕ್ ಒಂದು ಅಪ್ರೋಚ್, ಆ ಒಂದು ಉತ್ತರ ನಾನು ಕೊಡ್ತಿದ್ದೀನಿ. ಎಸ್. ಕೊನೆಯದಾಗಿ ಒಂದಷ್ಟು ನಿಮ್ಮ ಪರ್ಸನಲ್ ವಿಚಾರಗಳು ಕೇಳ್ತಿದ್ದೀನಿ. ನಿಮ್ಮ ಡೇ ಯಾವ ರೀತಿಯಾಗಿರುತ್ತೆ, ನಿಮ್ಮ ಹಾಬೀಸ್ ಏನು, ನಿಮಗೆ ಏನು ಇಂಟ್ರೆಸ್ಟ್? ನೀವು ಶೆಡ್ಯೂಲೇ ಕೊಟ್ಬಿಡ್ಬೋದು ನಿಮಗೆ. ಬಟ್ ಆ್ಯಕ್ಚುಲಿ ನಮ್ದು ಯೂಶ್ವಲಿ ಬೆಳಗ್ಗೆ ಎದ್ದು ಕುಂದವಾಡಕೆರೆಗೆ ಹೋಗಿರ್ತೀವಿ ನಾನು ಚೂರು ಜಾಗ್ ಮಾಡೋಕ್ಕೆ. ನಾವು ಚೂರು ಲಾಂಗ್ ಡಿಸ್ಟೆನ್ಸ್ ರನ್ನರು, ಸೊ ಅದಕ್ಕೆ ಹಿಂಗೆ ತೆಳ್ಳಗಿದ್ದೀವಿ ನಾವು. ಅದಾದಮೇಲೆ ಕೆಲ್ಸಗಳಿಗೆ ಅದೇ ಇದು ಹಾಸ್ಪಿಟಲ್ಲು, ಕಾಲೇಜು, ಇಲ್ಲಾಂದರೆ ಫ್ಯಾಕ್ಟ್ರಿಗೆ ಹೋಗೋದೇ ಆಗ್ತೈತಿ. ಬೆಳಗ್ಗೆಯಿಂದ ಸಂಜೆ ಲೇಟೇ ಆಗುತ್ತೆ. ಆಮೇಲೆ ವಾಪಸ್ ಬರೋದ್ರಿ ಜಾಸ್ತಿ ಹಂಗೆ ರೀ ಮ್ಯಾಮ್. ಚೂರು ಎಸ್ಪೆಷಲಿ ಅಜ್ಜ ತೀರ್ಕೊಂಡ್ಮೇಲೆ ಚೂರು ಕೆಲ್ಸಗಳು ಜಾಸ್ತಿನೇ ಆಗ್ಬಿಟ್ಟೆ ಮ್ಯಾಮ್. ಆಮೇಲೆ ಆ ವಾಯ್ಡ್ ಏನಾಯ್ತಲ್ರಿ ಮ್ಯಾಮ್, ಅಮ್ಮರು ಅಪ್ಪರು ನಾವು ಚೂರು ಫಿಲ್ ಮಾಡೋಕ್ಕೆ. ಓಕೆ. ನಿಮ್ಮ ಹಾಬೀಸ್ ಯೂಶ್ವಲಿ ರನ್ನಿಂಗ್ ಮ್ಯಾಮ್, ಚೂರು ಆರ್ಟ್ ಎಲ್ಲ ಮಾಡ್ತಿದ್ದೆ. ಸೊ ಸ್ಪೋರ್ಟ್ಸ್ ಎಲ್ಲ ಭಾಳ ಇಷ್ಟ ನನಗೆ. ಸೊ ಯೂಶ್ವಲಿ ಇಂಡಿವಿಜುವಲ್ ಸ್ಪೋರ್ಟ್ಸ್. ಸೊ ಅದೇ ಸ್ಪೋರ್ಟ್ಸು, ರಾಕ್ ಕ್ಲೈಂಬಿಂಗು, ಟ್ರೆಕ್ಕಿಂಗು ಅವೆಲ್ಲ ಭಾಳ ಇಷ್ಟ. ಇತ್ತೀಚಿನ ದಿನಗಳಲ್ಲಿ ಮೂವಿ ನೋಡಿದ್ದಿದೆಯಾ? ಮೂವಿ ಆಗಿ ನೋಡಿ
ಭಾಳ ಭಾಳ ತಿಂಗಳಾಗೈತಿ ಪಿಕ್ಚರ್ ನೋಡಿ. ಬಟ್ ಐ ಥಿಂಕ್ ಲಾಸ್ಟ್ ಪಿಕ್ಚರ್ ನಾನು ನೋಡಿರೋದು ಫುಲ್ಲಿ ಅರ್ಧಂಬರ್ಧ ಅಲ್ಲ, ಅದು ಇದು ಚಾರ್ಲಿ ಇತ್ತಲ್ರಿ ಮ್ಯಾಮ್ ಡಾಗಿ ಬಗ್ಗೆ, ಅದೇ ಪಿಕ್ಚರ್ ನೋಡಿರೋದು. ಭಾಳ ಚೆನ್ನಾಗಿತ್ತು. ಅಂಥವೇ ಪಿಕ್ಚರ್ಗಳು ನೋಡ್ತೀನಿ. ವೇಸ್ಟ್ ಆಫ್ ಟೈಮ್ ಪಿಕ್ಚರ್ಗಳು ಕಮ್ಮಿ. ನಮ್ಮ ತಂಗಿ ನೋಡ್ತಿರ್ತಾಳೆ, ಅವಳ ಜೊತೆನೇ ಚೂರು ಬೈಟ್ಸ್ ನೋಡೋದು ಆಗ್ತೈತಿ, ಮಜಾ ಇರ್ತದೆ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ಈ ಪೂರ್ತಿ ಇಂಟರ್ವ್ಯೂನಲ್ಲೇ ಹೇಳಿನ್ರಿ ಮ್ಯಾಮ್. ಆಮೇಲೆ ಅದೆಲ್ಲ ದಯವಿಟ್ಟು ಕೇಳ್ರಿ. ಇದು ಸೀರಿಯಸ್ ಮ್ಯಾಟರ್. ಒಂದು ಎಲೆಕ್ಷನ್ ಅಂದರೆ ಒಬ್ಬರು MLA ಅಂದರೆ, ಆಮೇಲೆ ಸೀರಿಯಸ್ಲಿ ಮಾತಾಡೋಣ, ಉದ್ಯೋಗ ಪರವಾಗಿ ಮಾತಾಡೋಣ. ಆಮೇಲೆ ಉದ್ಯೋಗ ಪರವಾಗಿ ಯಾರು ಮಾತಾಡೋದಂದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅದು ನಾನು ಅಂತ. ನಾನು ಯಾವುದು ಗುಡ್ಡ ತೋರಿಸಲ್ಲ, ಏನು ತೋರಿಸಲ್ಲ ನಿಮಗೆ. ಉದ್ಯೋಗ ಏನು ಅಂತ ಅಷ್ಟೇ ಪ್ರಶ್ನೆಗಳು ಕೇಳಿ ನನಗೆ, ಅದ್ರ ಪರವಾಗಿ ಉತ್ತರಗಳು ಕೊಡ್ತೀನಿ. ಆಮೇಲೆ ಕೆಲಸ ಮಾಡೋನು, ತಲೆಬಗ್ಸ್ ಕೆಲಸ ಮಾಡೋನು. ಸೊ ಅದಕ್ಕೆ ಅಂಥವ್ರೇ MLA ಬೇಕು ನಮ್ಮ ದಾವಣಗೆರೆ ದಕ್ಷಿಣಕ್ಕೆ. ಸೊ ದಯವಿಟ್ಟು ನಮಗೆ ನಿಮ್ಮ ಮತಗಳು ಹಾಕಿ. 9ನೇ ತಾರೀಕು ಕ್ರಮ ಸಂಖ್ಯೆ 3. ಎಸ್, ಫೈನಲ್ ಆಗಿ ಏನಂದ್ರೆ ಎಲ್ಲ ಅಭ್ಯರ್ಥಿಗಳು ಫಸ್ಟ್ ಈ ತರ ಪ್ರಚಾರ ಮಾಡುವಾಗ ಅಥವಾ ವೋಟ್ ಕೇಳುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಆಮೇಲೆ ಕೈಗೆ ಸಿಗಲ್ಲ ಅನ್ನುವಂಥ ಒಂದು ಆರೋಪ ಇದೆ ಪ್ರತಿಯೊಬ್ಬರ ಮೇಲೂ, ಯಂಗ್ಸ್ಟರ್ಸ್ ಮೇಲೂ ಕೂಡ ಇದೆ. ಇತ್ತೀಚಿನ MLA ಆದಂಥವ್ರು ಅವ್ರಿಗಿಂತ ನೀವು ವಿಭಿನ್ನನಾ? ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಈಗ ಜನ ನೋಡ್ಯಾರೆ, ನಾವು ಕೆಲಸ ಮಾಡೋದೇ ಬಂಬು ಬಜಾರ್ನಲ್ಲಿ, ಆಮೇಲೆ ಅಲ್ಲಿಂದ ಚೌಕಿಪೇಟೆಗೆ ಬೈಕ್ನಲ್ಲಿ ಅಡ್ಡಾಡ್ತೀವಿ. ಸೊ ನೀವು ಕೈ ಹಿಂಗೆ ಎಳೆದ್ರೇನೇನು ಸಮರ್ಥನೆ ಎಳೆದ್ಬಿಡ್ಬೋದು. ಸೊ ಆ ಆಕ್ಸೆಸಿಬಿಲಿಟಿ ಪ್ರಶ್ನೆ ಹುಟ್ಟೋದೇ ಇಲ್ಲ. ಆಮೇಲೆ ಎಲ್ಲರೂ ಅಜ್ಜಾರನ್ನು ನೋಡ್ರಿ, ಶಂಕರಾಚಾರ್ಯನ. ಆ ಪ್ರಶ್ನೆ ಯಾವಾಗೂ ಬಂದಿಲ್ರಿ ಮ್ಯಾಮ್ ಆ ಅಜ್ಜರ ಜೊತೆ ಅಂತೂ. ಬೇರೆ ಭಾಳ ಜನ ಪೊಲಿಟಿಷಿಯನ್ಸ್ ಜೊತೆ ಆ ಪ್ರಶ್ನೆ ಕೇಳ್ತಾರೆ, ಅದು ಆ ಜನಸಂಪರ್ಕ ಇಟ್ಕೊಂಡಿರ ಇಲ್ಲ ಅಂತ. ಬಟ್ ಅಜ್ಜರ ಜೊತೆ ಒಬ್ಬರು ಹಂಗೆ ಮಾತು ತಿಳಿಸಲ್ರಿ ಮ್ಯಾಮ್, ಯಾಕಂದರೆ ಅಜ್ಜರು ಯಾವಾಗಲೂ ಸಿಗ್ತಾರೆ. ಆಮೇಲೆ ನಮ್ಮ ಅಮ್ಮರು ಹಂಗೆ ಮ್ಯಾಮ್, ಅಮ್ಮರು ಭಾಳ ಅಂತೂ ಭಾಳ ಆಟಾಡ್ತಾರೆ. ಆಮೇಲೆ ನಮ್ಮ ಅಪ್ಪಾಜಿ ಅಂತೂ ರಾತ್ರಿ 4 ಗಂಟೆ ಕೇಳಿದ್ರೂ ಸಿಗ್ತಾರೆ. ಸೊ ಹಾಗಾಗಿ ನಿಮ್ಮನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ. ಡೆಫಿನೆಟ್ಲಿ ಡೆಫಿನೆಟ್ಲಿ. ನಾನು ಅನ್ನಲ್ಲ, ಎಷ್ಟು ಫಿಟ್ ಇದ್ದೀನಿ. ನಾವು ಗಲಿ 2 ಅಡಿ ಅಗಲ ಇದ್ರೇನು ನಾವು ಫಿಟ್ ಆಗ್ತೀವಿ. ಸೊ ಎಲ್ಲ ಕಡೆ ಬರ್ಬೋದು ನಾವು.